ಚಂದನ, ಯಾಕಮ್ಮ ನಾನು ಹಾಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಅಯ್ಯೋ ಇಲ್ಲಮ್ಮ, ನೀವು ನನ್ನ ಒಳ್ಳೇದಕ್ಕೆ ಹೇಳಿದ್ದಲ್ವಾ, ನಾನೇ ಸುಮ್ಮನೆ ಏನೇನೋ ಪ್ರಶ್ನೆಗಳನ್ನ ಕೇಳಿಬಿಟ್ಟೆ, ನಂದೇ ತಪ್ಪಾಯಿತು. ತಪ್ಪೇನಿಲ್ಲ, ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರು ಹಾಗೆ ಕೇಳ್ತಾ ಇದ್ದೆ. ಏನೋ ನಮ್ಮ ಅದೃಷ್ಟ, ಅವರು ತುಂಬ ಖುಷಿಯಾಗಿದ್ರು. ಇಲ್ಲದೆ ಹೋಗಿದ್ದಿದ್ರೆ ಅವ್ರ ಉಗ್ರ ರೂಪ ನೋಡಬೇಕಾಗಿತ್ತು. ಆದರೂ ಯಾಕಮ್ಮ ಅವ್ರ ತಂಗಿ ಮೇಲೆ ಅಷ್ಟೊಂದು ಕೋಪ? ಅಂತ ತಪ್ಪವ್ರು ಏನು ಮಾಡಿದ್ದಾರೆ? ಪ್ರೀತಿನಮ್ಮ, ಇವ್ರಿಗೆ ಹೇಳ್ದೆ ಅವಳು ಯಾರನ್ನೋ ಪ್ರೀತಿ ಮಾಡಿದ್ಲು ಅನ್ನೋ ಕೋಪ. ಸರ್ ದೃಷ್ಟಿನಲ್ಲಿ ಪ್ರೀತಿ ಮಾಡೋದೇ ತಪ್ಪ? ಅದಕ್ಕೆ ಅವ್ರನ್ನ ಅಷ್ಟೊಂದು ದ್ವೇಷ ಮಾಡ್ತಿದ್ದಾರ? ಇವರು ತಂಗಿ ಮೇಲಿಟ್ಟಿದ್ದ ಪ್ರೀತಿನೇ ಅಲ್ವೇನಮ್ಮ, ಇವ್ರ ಪ್ರೀತಿಗೆ ಧಕ್ಕೆ ಆಯ್ತಲ್ಲ ಅನ್ನೋ ಕೋಪ. ಇಂಥವ್ರನ್ನ ಪ್ರೀತಿ ಮಾಡಿದ್ದೀನಿ, ಮದುವೆ ಮಾಡಿಕೊಡಿ ಅಂತ ಕೇಳಿದಿದ್ರೆ ಇಷ್ಟೊಂದು ದ್ವೇಷ ಇರ್ತಿರ್ಲಿಲ್ಲ. ಆದರೆ ಪ್ರೀತಿ ವಿಷಯನೇ ಹೇಳ್ದೆ ನೇರವಾಗಿ ಮದುವೆ ಮಾಡ್ಕೊಂಡು ಬಂದರೆ ಹೇಗಿರುತ್ತೆ ಹೇಳು? ಮೊದಲೇ ಮನೆತನ ಗೌರವ ಅಂತ ಬದುಕೋರು, ಅದಕ್ಕೆಲ್ಲ ತೊಂದರೆ ಆಯ್ತಲ್ಲ ಅಂತ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ದಾರೆ. ಇದೆಲ್ಲ ಆಗಿ ಇಷ್ಟು ವರ್ಷ ಆದರೂ ಇನ್ನೂ ಅವ್ರ ದ್ವೇಷ ಕರಗಿಲ್ಲ. ನಾನು ಹೇಳೋಷ್ಟು ಹೇಳಿದೆ, ಒಡ ಹುಟ್ಟಿದ ತಂಗಿ ಅಲ್ವಾ, ಕ್ಷಮಿಸ್ಬಿಡಿ ಅಂತ. ಅವರೆಲ್ಲಿ ನನ್ನ ಮಾತು ಕೇಳ್ತಾ ಇದ್ದಾರೆ? ಪ್ರೀತಿ ಅಂದರೆ ಇಷ್ಟೊಂದು ಮಾಡೋರು ಈಗ ನಿಮ್ಮ ಮಗನ್ನ ತನ್ನೂ ಪ್ರೀತಿ ಮಾಡ್ತಿದ್ದಾರೆ ಅಲ್ವಾ, ಅದಕ್ಕೇನು ಹೇಳಲ್ವಾ? ಅದು ಪ್ರೀತಿ ಅಲ್ಲಮ್ಮ, ಅವರಿಬ್ಬರು ಚಿಕ್ಕ ವಯಸ್ಸಲ್ಲಿರುವಾಗಲೇ ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಆದರೆ ನಮ್ಮ ಅಣ್ಣ ಅತ್ತಿಗೆ ತೀರ್ ಹೋದ್ಮೇಲೆ ಅವಳ ಸಂಪೂರ್ಣ ಜವಾಬ್ದಾರಿ ನಾವು ತಗೊಂಡಿದ್ದೀವಿ. ಹಾಗಾಗಿ ಇದೊಂಥರ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಹಾಗಿದ್ರೆ ಅವರಿಬ್ಬರು ಮದುವೆನ ಮೊದಲೇ ಡಿಸೈಡ್ ಮಾಡಿದ್ರಿ ಅಂದಮೇಲೆ ನಿಮ್ಮ ಮಗ ಯಾಕೆ ಮದುವೆ ಮಾಡ್ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ? ವಿಶ್ವ, ವಿಶ್ವ, ದಯವಿಟ್ಟು ನನ್ನ ಮಾತು ಕೇಳು, ಇದನ್ನೆಲ್ಲ ಬಿಟ್ಬಿಡು. ನಾನು ಇಷ್ಟು ಕೇಳ್ಕೊಳ್ತಾ ಇದ್ರು ನಿನ್ನ ಮನಸ್ಸು ಕರಗ್ತಾ ಇಲ್ಲ ಅಲ್ವಾ? ನಿನಗೆ ನಮಗಿಂತ ಅವಳೇ ಹೆಚ್ಚಾದ್ಲು, ಈ ಕುಡ್ತಾನೆ ಹೆಚ್ಚಾಗೋಯ್ತಲ್ವಾ? ಆಯ್ತು, ಕುಡಿ. ಇದರಿಂದ ನಿನಗೆ ಸಂತೋಷ ಸಿಗುತ್ತೆ ಅನ್ನಂಗಿದ್ರೆ ಕುಡಿ, ನಾನು ತಡಿಯಲ್ಲ. ಯಾಕಮ್ಮ, ಏನಾಯ್ತು? ನಾನೇನಾದರೂ ತಪ್ಪು ಕೇಳಿದ್ನಾ? ಅದನ್ನು ಹೇಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲಮ್ಮ. ಅದರಿಂದ ಹೊರಗಡೆ ಬರೋಕ್ಕಾಗದೆ ತನ್ನ ಮೇಲೆ ನನಗೆ ಆ ಭಾವನೆ ಇಲ್ಲ ಅಂತ ಹೇಳ್ತಿದ್ದಾನೆ. ಅಲ್ಲಮ್ಮ, ಸಿಗದೇ ಇರೋ ಪ್ರೀತಿ ಬಗ್ಗೆ ಯೋಚನೆ ಮಾಡಿಕೊಂಡು ಸಿಗೋ ಪ್ರೀತಿನ ದೂರ ಮಾಡೋದು ತಪ್ಪಲ್ವಾ? ತಪ್ಪೆ, ಆದರೆ ಈಗಿನ ಕಾಲದ ಹುಡುಗರಿಗೆ ಅದನ್ನೆಲ್ಲ ಹೇಳೋಕ್ಕಾಗಲ್ವಲ್ಲ. ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಎಲ್ಲಿ ಏನು ಅನಾಹುತ ಮಾಡ್ಕೊಂಡ್ಬಿಡ್ತಾರೋ ಅಂತ ಭಯ ಆಗುತ್ತೆ. ಅದಕ್ಕೆ ಸಮಾಧಾನವಾಗಿ ಅವನನ್ನು ಒಪ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಪಾಪ ತನು ಅವರಂತೂ ನಿಮ್ಮ ಮಗನ ತುಂಬಾ ಹಚ್ಕೊಂಡಿದ್ದಾರೆ. ಯಾವಾಗ ನೋಡಿದ್ರು ಅವ್ರದ್ದೇ ಧ್ಯಾನ, ಅವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಆದಷ್ಟು ಬೇಗ ನಿಮ್ಮ ಮಗನ ಮನಸ್ಸು ತಿಳಿಯಾಗಿ ಇವ್ರ ಪ್ರೀತಿನ ಒಪ್ಕೊಳ್ಳೋ ಥರ ಆಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ನನ್ನ ಪ್ರಾರ್ಥನೆಯೂ ಅದೇಮ್ಮ, ಹೆತ್ತು ಮಗ ಮದುವೆ ಆಗಿ ಸುಖವಾಗಿರಲಿ ಅಂತ ಕಣ್ತುಂಬ ನೋಡಬೇಕು ಅನ್ನೋ ಆಸೆ ನಂದು. ಯೋಚನೆ ಮಾಡಬೇಡಿ ಅಮ್ಮ, ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ. ನಿಜವಾದ ಪ್ರೀತಿ ಯಾವತ್ತೂ ಕೈ ಬಿಡಲ್ಲ. ನೀನು ಹೀಗೆ ಯೋಚನೆ ಮಾಡ್ಕೊಂಡು ನಿದ್ರೆ ಕೆಟ್ಟರೆ ನಿನ್ನ ಆರೋಗ್ಯ ಹಾಳಾಗತ್ತೆ ಕಣೋ. ಹೋಗಲಿ ಬಿಡು, ಹೇಗಿದ್ರು ನಿಂಗೂ ನಿದ್ದೆ ಬರ್ತಿಲ್ಲ, ನನಗೂ ನಿದ್ದೆ ಬರ್ತಿಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಏನೋ? ನೀನು ಜಾನುನ ಫಸ್ಟ್ ಟೈಮ್ ಎಲ್ಲಿ ಮೀಟ್ ಮಾಡಿದ್ದು? ಪ್ಲೀಸ್ ಹೇಳೋ. ಕಾಲೇಜಲ್ಲಿ. ಜಾನು ನೋಡಿದ ಕೂಡಲೇ ಇಷ್ಟ ಆಯ್ತಾ ಅಥವಾ ಅವಳ ಗುಣಗಳು ಇಷ್ಟ ಆಯ್ತಾ? ಅಂದರೆ ಅವಳ ನಡೆ ನುಡಿ, ಮಾತಾಡೋ ಶೈಲಿ, ಆ್ಯಂಡ್ ಆಲ್ಸೋ ನೀನು ಹೇಳಿದೆಲ್ಲ ಅವಳಿಗೆ ಹಾಡೋದಕ್ಕೆ ಬರುತ್ತೆ ಅಂತ, ಅದು ನೋಡೇನಾದರೂ ಇಷ್ಟಪಟ್ಯಾ? ಏನು ಅಂತ ಗೊತ್ತಿಲ್ಲ, ಆದರೆ ಅವಳು ಸಂಪೂರ್ಣವಾಗಿ ಇಷ್ಟ ಆಗ್ಬಿಟ್ಲು.
ಅವಳಿಗೆ ತುಂಬ ಧೈರ್ಯ, ಎಲ್ಲರ ಜೊತೆ ನಗ್ನಗ್ತಾ ಮಾತಾಡೋಳು. ಯಾರಾದರೂ ದುಃಖದಲ್ಲಿದ್ರೆ ಆ ನಗುನಲ್ಲೇ ಅವ್ರ ದುಃಖನೆಲ್ಲ ಮರೆಸ್ಬಿಡೋಳು. ತಾಯಿ ಥರ ಪ್ರೀತಿ ತೋರಿಸೋಳು. ಅವಳು ಹಾಡು ಹೇಳ್ತಿದ್ರೆ ಲೋಕನೇ ಮರಿಬೇಕು ಅನಿಸ್ತಿತ್ತು. ಇಂಥ ಒಬ್ಳು ಗೆಳತಿ ಸಿಕ್ಕಿದ್ಲಲ್ಲ ಅಂತ ಖುಷಿಯಾಗಿತ್ತು. ಪರಿಪೂರ್ಣ ಹೆಣ್ಣು ಅಂತ ಹೇಳು. ಅಲ್ಲ ಕಣೋ ವಿಶ್ವ, ಗೆಳತಿಯಾಗಿದ್ದವಳನ್ನ ನೀನು ಪ್ರೀತಿ ಯಾಕೆ ಮಾಡಕ್ ಹೋದೆ? ಆ ಫ್ರೆಂಡ್ಶಿಪ್ನ ನೀನು ಹಾಗೆ ಕಂಟಿನ್ಯೂ ಮಾಡ್ಬೋದಾಗಿತ್ತಲ್ವಾ? ನಾನು ಹಾಗೆ ಅನ್ಕೊಂಡಿದ್ದೆ. ಆದರೆ ಈ ಮನಸ್ಸು ಜೀವನ ಪೂರ್ತಿ ಅವಳ ಜೊತೆ ಇರಬೇಕು ಅಂತ ಬಯಸ್ತಿತ್ತು. ಆವಾಗಲೇ ಅವಳ ಮೇಲೆ ಪ್ರೀತಿ ಶುರು ಆಗಿತ್ತು. ಅವಳ ನಗು, ಅವಳ ಮಾತು, ಅವಳ ಹಾಡು ಎಲ್ಲ ನನಗೆ ಸ್ವಂತವಾಗಿರ್ಬೇಕು ಅಂತ ಅನಿಸ್ತು. ಆದರೆ ಇದನ್ನೆಲ್ಲ ನೀನ್ ಯಾಕೆ ಕೇಳ್ತಿದ್ಯಾ? ಸುಮ್ಮನೆ ಹಳೆದ್ನೆಲ್ಲ ಕೆದಕಿ ನೋವು ಕೊಡ್ಬೇಡ. ಇಲ್ಲೋ ವಿಶ್ವ, ನಾನು ಹಾಗೆ ಹೇಳಿಲ್ಲ. ಆ ಹುಡುಗಿ ನಿನ್ನನ್ನು ಬಿಟ್ಟು ಹೋದ್ರೂ ನೀನು ಅವಳ ನೆನಪಲ್ಲೇ ಇದೆಯಾ ಅಂತ ಕೇಳಿದೆ ಅಷ್ಟೇ. ನಾನು ಆ ಗುಣನ ಅಳವಡಿಸ್ಕೊಂಡ್ರೆ ನಿಮ್ಮ ಮನಸ್ಸನ್ನ ಗೆಲ್ಬೋದೇನೋ ಅನ್ನೋ ಆಸೆಯಿಂದ ಕೇಳಿದೆ. ನಿನಗೆ ಎಷ್ಟೆಲ್ಲ ಹೇಳಿದ್ದೀನಿ, ಜಾನು ಜಾಗನ ನೀನಲ್ಲ ಬೇರೆ ಯಾರು ತುಂಬೋದಕ್ಕಾಗಲ್ಲ. ಸುಮ್ಮನೆ ಇಲ್ಲಿಂದ ಎದ್ದೋಗು. ವಿಶ್ವ ಪ್ಲೀಸ್ ನಾನು ಎದ್ದೋಗು ಅಂತ ಹೇಳ್ದೆ ತಾನೆ? ಸರಿ,